ಪ್ರಾದೇಶಿಕ ಆಯುಕ್ತರ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ವಾ? ಯಲಹಂಕ ವಿಶೇಷ ತಹಶೀಲ್ದಾರದ್ದು ಆಡಿದ್ದೇ ಆಟವ? ವರ್ಗಾವಣೆಯಾದರೂ ಕುರ್ಚಿ ಬಿಟ್ಟು ಹೋಗ್ತಿಲ್ಲ ಅಧಿಕಾರಿ. ಟ್ರಾನ್ಸ್ಫರ್ ಆದರೂ ಯಲಹಂಕ ತಹಶೀಲ್ದಾರ್ ಕಚೇರಿಯಲ್ಲಿ ಸೇವೆ. ಟ್ರಾನ್ಸ್ಫರ್ ಆದ ನಂತರ ಆ ಚೇರ್ನಿಂದ ಇಳಿದು ಹೊರಟೋಗ್ಬೇಕು. ಅಲ್ಲೇ ಕೂತ್ಕೊಳ್ಳೋದು ಯಾಕೆ? ಯಲಹಂಕ ವಿಶೇಷ ತಹಶೀಲ್ದಾರ್ ಆಡಿದ್ದೇ ಆಟನ? ಅವರಿಗೆ ಮೂಗುದಾರ ಹಾಕೋದಕ್ಕೆ ಬೇರೆ ಯಾರು ಅಧಿಕಾರಿಗಳಿಲ್ವಾ? ವರ್ಗಾವಣೆಯಾದರೂ ಕುರ್ಚಿ ಬಿಟ್ಟು ಹೋಗ್ತಿಲ್ಲ ಪುಣ್ಯಾತ್ಮ. ಟ್ರಾನ್ಸ್ಫರ್ ಆದರೂ ಯಲಹಂಕ ತಹಸೀಲ್ದಾರ್ ಕಚೇರಿಯಲ್ಲಿ ಸೇವೆ. ಮುನಿಶ್ಯಾಮ ರೆಡ್ಡಿಯನ್ನ ವರ್ಗಾವಣೆ ಮಾಡಿರುವ ಆರ್ಸಿ ಬಿಸ್ವಾಸ್ ನವೆಂಬರ್ 24ರಂದು ಸೊರಬ ತಾಲೂಕಿಗೆ ರೆಡ್ಡಿ ವರ್ಗಾವಣೆಯಾಗಿದ್ರು. ಆದರೂ ಕುರ್ಚಿಯಲ್ಲಿ ಕುಳಿತು ಕೆಲಸ ಮಾಡ್ತಿರುವಂತಹ ಮುನಿಶ್ಯಾಮ ರೆಡ್ಡಿ ಲಂಚ ಪಡೆಯುವಾಗ ಲೋಕಾಯುಕ್ತಗೆ ಟ್ರ್ಯಾಪ್ ಆಯ್ಕೆಯಾಗಿದ್ದ ಮುನಿಶ್ಯಾಮ ರೆಡ್ಡಿ ತನಿಖೆಗೆ ಹಸ್ತಕ್ಷೇಪ ಆತಂಕದಿಂದ ಸೊರಬಗೆ ವರ್ಗಾವಣೆ ಮಾಡಿದ್ದ ಆರ್ಸಿ. ಆದರೆ ವರ್ಗಾವಣೆಯಾಗಿ 5 ದಿನವಾದರೂ ಕುರ್ಚಿ ಬಿಡದ ಕೇಸ್. ಆರ್ಸಿ ಅಮ್ಲಾನ್ ಆದಿತ್ಯ ಬಿಸ್ವಾಸ್ ಅವರೇ ಸ್ವಲ್ಪ ಇತ್ತ ಗಮನಿಸಿ. ವಿಶೇಷ ತಹಶೀಲ್ದಾರ್ ಮುನಿಶ್ಯಾಮ ರೆಡ್ಡಿ ಆಡಿದ್ದೇ ಆಟಕ್ಕೆ ಕೊನೆ ಕಾಣಿಸ್ಬೇಕು. ಪ್ರಾದೇಶಿಕ ಆಯುಕ್ತರ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ವಾ? ಹಾಗಾದರೆ ಅವರ ಆದೇಶಕ್ಕೆ ಯಾವ ಬೆಲೆನೂ ಇಲ್ವಾ? ಯಲಹಂಕ ವಿಶೇಷ ತಹಶೀಲ್ದಾರ್ ಅವರನ್ನು ಟ್ರಾನ್ಸ್ಫರ್ ಮಾಡಿದೆ ನವೆಂಬರ್ ತಿಂಗಳಲ್ಲಿ. ಟ್ರಾನ್ಸ್ಫರ್ನ ಪ್ರತಿ ಕೊಡಲಾಗಿದೆ. ಇಂತಿಷ್ಟು ದಿವಸದ ಒಳಗಾಗಿ ನೀವು ಚೇರ್ ಖಾಲಿ ಮಾಡಬೇಕು ಅನ್ನೋ ಒಂದು ರೂಲ್ಸು ನಿಯಮಗಳಿರ್ತವೆ. ಆದರೆ ಅದೇ ಸ್ಥಾನದಲ್ಲಿ ಜಾಂಡಾವೂರಿ ಅಲ್ಲೇ ಸೇವೆ ಸಲ್ಲಿಸ್ತಿದ್ದಾರೆ. ಇದು ಕಾನೂನಿಗೆ ವಿರುದ್ಧ, ಶಿಸ್ತು ಕ್ರಮ ಉಲ್ಲಂಘನೆ. ವರ್ಗಾವಣೆಗೊಂಡು ಆದೇಶದ ಪ್ರತಿ ಸಿಕ್ಕಿದರೂ ತನ್ನ ಸ್ಥಾನವನ್ನು ಬಿಟ್ಟು ಕದಲದೆ ಅಲ್ಲೇ ಕುಳಿತುಕೊಳ್ಳುವುದಕ್ಕೆ ಏನಾದರೂ ಕಾರಣಗಳಿದ್ದಾವ? ತನಿಖೆಗಳಾಗಬೇಕು. ಯಾಕೆ ಸೊರಬ ತಾಲೂಕಿಗೆ ರೆಡ್ಡಿ ವರ್ಗಾವಣೆ ಆಗಿದ್ದಾರೆ, ಆದರೂ ಹೋಗಿಲ್ಲ? ಇದಕ್ಕೇನಾದರೂ ಕಾರಣಗಳಿದ್ದಾವ? ಕ್ರಮ ಆಗಬೇಕು. ಒಟ್ಟಾರೆ ವರ್ಗಾವಣೆಯಾದರೂ ಕುರ್ಚಿ ಬಿಟ್ಟು ಹೋಗಲಿಲ್ಲ ಅಧಿಕಾರಿ. ಟ್ರಾನ್ಸ್ಫರ್ ಆದರೂ ಯಲಹಂಕ ತಹಶೀಲ್ದಾರ್ ಕಚೇರಿಯಲ್ಲಿ ಸೇವೆ. ಮುನಿಶ್ಯಾಮ ರೆಡ್ಡಿಯನ್ನು ವರ್ಗಾವಣೆ ಮಾಡಿರುವ ಆರ್ಸಿ ಬಿಸ್ವಾಸ್ ನವೆಂಬರ್ 24ರಂದು ಸೊರಬ ತಾಲೂಕಿಗೆ ರೆಡ್ಡಿ ವರ್ಗಾವಣೆ. ಆದರೂ ಕುರ್ಚಿಯಲ್ಲಿ ಕುಳಿತು ಕೆಲಸ ಮಾಡ್ತಿರೋ ಮುನಿಶ್ಯಾಮ ರೆಡ್ಡಿ ಲಂಚ ಪಡೆಯುವಾಗ ಲೋಕಾಯುಕ್ತಕ್ಕೆ ಟ್ರ್ಯಾಪ್ ಆಗಿದ್ದ ಮುನಿಶ್ಯಾಮ ರೆಡ್ಡಿ ತನಿಖೆಗೆ ಹಸ್ತಕ್ಷೇಪ ಆತಂಕದಿಂದ ಸೊರಬಗೆ ವರ್ಗಾವಣೆ ಮಾಡಿದ್ದ ಆರ್ಸಿ. ಆದರೆ ವರ್ಗಾವಣೆಯಾಗಿ 5 ದಿನವಾದರೂ ಕುರ್ಚಿ ಬಿಡದ ಕೇಸ್. ಆರ್ಸಿ ಅಮ್ಲಾನ್ ಆದಿತ್ಯ ಬಿಶ್ವಾಸ್ ಅವರೇ ಸ್ವಲ್ಪ ಇತ್ತ ಗಮನಿಸಿ. ವಿಶೇಷ ತಹಶೀಲ್ದಾರ್ ಮುನಿಶ್ಯಾಮ ರೆಡ್ಡಿ ಆಟಕ್ಕೆ ಕೂಡಲೇ ಕಡಿವಾಣ ಹಾಕಿ ಅಂತೇಳಿ ಮನವಿಯನ್ನು ಮಾಡಿಕೊಳ್ತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.